ಅಧೀನ ನ್ಯಾಯಾಲಯಕ್ಕೆ ಇರುವಂತಹ ದಾರಿಗಳು ಏನು? ಹೈಕೋರ್ಟ್ನ ಆದೇಶದ ಪ್ರತಿಯನ್ನ ಪಡೆಯಬೇಕು. ಅದಾದ ಬಳಿಕ ಅರ್ಜಿದಾರರ ಮನವಿಯನ್ನ ಪುರಸ್ಕರಿಸಬಹುದು ಅಥವಾ ನಾಳೆಗೆ ಅರ್ಜಿಯ ತೀರ್ಪನ್ನ ನೀಡಬಹುದು. ಇವತ್ತೇ ತೀರ್ಪು ನೀಡುವಂತಹ ಸಾಧ್ಯತೆ ಕೂಡ ಇದೆ. ಅದನ್ನ ತಳ್ಳಿ ಹಾಕೋ ಹಾಗಿಲ್ಲ. ಇದು ಬಹಳ ಮಹತ್ವದ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. ಅಧೀನ ನ್ಯಾಯಾಲಯ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಈ ನ್ಯಾಯಾಲಯಕ್ಕೆ ಇರುವಂತಹ ದಾರಿಗಳೇನು? ಹೈಕೋರ್ಟ್ನ ಆದೇಶದ ಪ್ರತಿಯನ್ನ ಪಡಿಬೇಕು. ಆದೇಶದ ಪ್ರತಿ 2:30 ವೇಳೆಗೆ ಲಭ್ಯ ಆಗುತ್ತೆ. ಅದಾದ ಬಳಿಕ ಅರ್ಜಿದಾರರು ಯಾರಿದ್ದಾರೆ ಅವರ ಮನವಿಯನ್ನ ಪುರಸ್ಕರಿಸಬಹುದು. ದೂರುದಾರರು, ಅರ್ಜಿದಾರರು ಯಾರಿದ್ದಾರೆ ಅವರ ಮನವಿಯನ್ನ ಪುರಸ್ಕರಿಸಬಹುದು ಅಥವಾ ನಾಳೆಗೆ ಅರ್ಜಿಯ ತೀರ್ಪನ್ನ ನೀಡಬಹುದು ಅಥವಾ ಇವತ್ತೇ ತೀರ್ಪನ್ನ ನೀಡುವಂತಹ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕೋ ಆಗಿಲ್ಲ. ಸಿಆರ್ಪಿಸಿ ಅಡಿಯಲ್ಲಿ 153 ಆಫ್ ಕ್ಲಾಸ್ 3 ಇದರ ಅಡಿಯಲ್ಲಿ ತನಿಖೆಗೆ ನೀಡಬಹುದು. ಇಲ್ಲ ಕೋರ್ಟ್ ಸ್ವತಃ ಸಂಜೆ ಪರಿಗಣಿಸಿ ಟ್ರಯಲ್ ಕೂಡ ನಡೆಸುವುದಕ್ಕೆ ಅವಕಾಶ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಬಹಳ ಕುತೂಹಲ ಇದ್ದಂತಹ ತೀರ್ಪು, ಬಹಳ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ಕಂಡಂತಹ ಒಂದು ಪ್ರಕರಣ. ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಹೈಕೋರ್ಟ್ ಮಾಡಿದೆ. ಯಾವ ಕಾರಣಕ್ಕಾಗಿ ಯಾವೆಲ್ಲ ವಿಚಾರಗಳನ್ನ ಮೆನ್ಷನ್ ಮಾಡಿ ಎತ್ತಿ ಹಿಡಿಯುವಂತಹ ಕೆಲಸ ಆಯಿತು ಅದನ್ನ ಮೊದಲನೇದಾಗಿ ವಿವರಿಸಬಹುದಾ ವಿಷ್ಣು ಪ್ರಸಾದ್? ಖಂಡಿತ ವಿದ್ಯಶ್ರೀ, ಮೊದಲನೇದಾಗಿ ಈ ಒಂದು ಪ್ರಕರಣದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಬಿಗ್ ಶಾಕ್ ಅನ್ನು ಕೊಡುವಂತ ಕೆಲಸವನ್ನು ಹೈಕೋರ್ಟ್ನ ಏಕಸದಸ್ಯ ಪೀಠ ಮಾಡಿದೆ ಅಂತ ಹೇಳ್ಬೋದು. ಇವತ್ತು ಆದೇಶ ನೀಡುವಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರಾಗಿರುವಂತಹ ಎಂ ನಾಗಪ್ರಸನ್ನ ಅವರು ಮೆನ್ಷನ್ ಮಾಡಿರುವಂತಹ ಪ್ರಮುಖ ಅಂಶಗಳೇನಂತಂದ್ರೆ, ಸಾಮಾನ್ಯವಾಗಿರುವಂಥದ್ದು ಯಾವುದೇ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅದರಲ್ಲೂ ಪ್ರಮುಖವಾಗಿ ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಕೇಸ್ ಬಂದಂಥ ಸಂದರ್ಭದಲ್ಲಿ, ಸರ್ಕಾರಿ ಅಧಿಕಾರಿ ಆಗಿರ್ಬೋದು, ಜನಪ್ರತಿನಿಧಿಯಾಗಿರ್ಬೋದು, ಇಂಥವರ ವಿರುದ್ಧ ಯಾವುದಾದ್ರೂ ಕರಪ್ಷನ್ ಕೇಸ್ ಬಂದಂಥ ಸಂದರ್ಭದಲ್ಲಿ ಏನು ದೂರು ಕೊಡುವಂತಹ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಪಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಅದು ಈಗ ಅವ್ರು ಹೇಳಿರುವಂಥ ಅಂಶ ನೋಡೋದಾದ್ರೆ 17A ಅನ್ನುವಂಥದ್ದನ್ನ ಅದನ್ನ ಕೋರುವಂಥದ್ದು ಪ್ರಮುಖ ಆಗುತ್ತೆ. ಆದರೆ 17A ಇರುವಂಥದ್ದು ಕೇವಲ ಪೊಲೀಸ್ ಅಧಿಕಾರಿ ಅವ್ರು ಮಾತ್ರ ಕೋರೋದಕ್ಕೆ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇವತ್ತಿನ ಆದೇಶದಲ್ಲಿ ಸ್ಪಷ್ಟವಾಗಿರುತ್ತೆ ಅಂತಂದ್ರೆ, ಖಾಸಗಿ ದೂರುದಾರರು ಕೂಡ 17A ಅಡಿಯಲ್ಲಿ ಅನುಮತಿಯನ್ನ ಕೋರಬಹುದು. ಇದು ಮೊದಲನೇ ಪಾಯಿಂಟ್ ಅನ್ನ ಜಡ್ಜ್ ಉಲ್ಲೇಖ ಮಾಡ್ತಾರೆ. ಎರಡನೇದು, ಸಚಿವ ಸಂಪುಟದ ಶಿಫಾರಸನ್ನ ಇಲ್ಲಿ ಏನು ಅದರಲ್ಲೂ ಪ್ರಮುಖವಾಗಿ ಅದನ್ನ ಪರಿಗಣಿಸುವಂತ ಕೆಲಸವನ್ನ ನ್ಯಾಯಾಧೀಶರು ಮಾಡಿಲ್ಲ, ಅದರಲ್ಲೂ ಪ್ರಮುಖವಾಗಿ ಗವರ್ನರ್ ಮಾಡಿಲ್ಲ ಅನ್ನೋ ಒಂದು ಪಾಯಿಂಟ್ ಅನ್ನು ಹೇಳಿದ್ರು. ಆದರೆ ಅದಕ್ಕೆ ಗವರ್ನರು ಕೆಲವೊಂದಿಷ್ಟು ಸಂದರ್ಭದಲ್ಲಿ ತನ್ನ ವಿವೇಚನೆಯನ್ನು ಬಳಸಬಹುದು, ಮತ್ತೆ ಸಚಿವ ಸಂಪುಟದ ನಿರ್ಣಯವನ್ನ ಪರಿಗಣಿಸಬೇಕು ಅನ್ನುವಂಥದ್ದೇನು ಪ್ರಮುಖವಾಗಿಲ್ಲ, ಅವರು ತಿರಸ್ಕರಿಸುವುದು ಕೂಡ ಇಲ್ಲಿ ಸರಿಯಾಗಿದೆ ಅನ್ನೋ ಪಾಯಿಂಟ್ ಉಲ್ಲೇಖ ಮಾಡ್ತಾರೆ. ಮತ್ತೆ 17A ಅಡಿಯಲ್ಲಿ ಇಲ್ಲಿ ಅರ್ಜಿದಾರರು, ಅದರಲ್ಲೂ ಪ್ರಮುಖವಾಗಿ ದೂರುದಾರ 3 ಜನ ಏನು ಅನುಮತಿಯನ್ನು ಕೇಳಿದರೆ ಅನುಮತಿ ಕೋರಿರುವುದು ಕೂಡ ಸರಿಯಾಗಿದೆ ಅನ್ನೋ ಪಾಯಿಂಟ್ ಉಲ್ಲೇಖ ಮಾಡ್ತಾರೆ. ಮತ್ತೆ ರಾಜ್ಯಪಾಲರು ಇಲ್ಲಿ ತಮ್ಮ ವಿವೇಚನೆಯನ್ನು ಸ್ಪಷ್ಟವಾಗಿ ಕರೆಕ್ಟಾಗಿ ಬಳಸಿದ್ದಾರೆ. ಮತ್ತೆ 17A ಆದೇಶ ಮಾಡುವಂಥ ಸಂದರ್ಭದಲ್ಲಿ ಅವರು ಸಮರ್ಪಕವಾದಂತಹ ನಿರ್ಣಯಗಳನ್ನು, ಕಾರಣಗಳನ್ನು ತಮ್ಮ ಕಡತದ ಮೂಲಕ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಆದೇಶದ ಪ್ರತಿಯಲ್ಲಿ ಇಲ್ಲ ಅನ್ನುವಂಥದ್ದು ಬಿಟ್ಟರೆ ಇನ್ನು ರಾಜ್ಯಪಾಲರು ನೀಡಿರುವಂತಹ ಅನುಮತಿಯಲ್ಲಿ ಯಾವುದೇ ರೀತಿಯ ಲೋಪದೋಷ ಇಲ್ಲ. ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅರ್ಜಿಯನ್ನು ವಜಾ ಮಾಡಲಾಗ್ತಿದೆ ಅಂತೇಳಿ ಎಂ ನಾಗಪ್ರಸನ್ನ ಅವರು ಇವತ್ತು ವರ್ಡಿಕ್ಟ್ ಅನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ವಿದ್ಯಶ್ರೀ. ಈ ಮೂಲಕ ಇಡೀ ಪ್ರಕರಣದಲ್ಲಿ ಇದ್ದಂತಹ ಪ್ರಮುಖ ಪ್ರಶ್ನೆಗಳೇ ಇಷ್ಟು. ಮೊದಲನೇದು, ಇಲ್ಲಿ ಪರ್ಮಿಷನ್ ಕೇಳುವಂಥದ್ದು 17A ಪರ್ಮಿಷನ್ ಅನ್ನ ಯಾವುದಾದ್ರೂ ತನಿಖಾಧಿಕಾರಿ ಅಥವಾ ತನಿಖಾ ಸಂಸ್ಥೆ ಮಾತ್ರ ಕೇಳಬೇಕು ಅನ್ನೋದು ಪಾಯಿಂಟ್ ಅನ್ನು ಉಲ್ಲೇಖ ಮಾಡಿದ್ರು. ಅದು ಇಲ್ಲ, ಖಾಸಗಿ ವ್ಯಕ್ತಿಯು ಕೂಡ ಕೇಳಬಹುದು, ಅದಕ್ಕೆ ಅನುಮತಿ ಇದೆ ಅನ್ನೋದನ್ನ ಒಂದು ಸ್ಪಷ್ಟಪಡಿಸುವಂಥ ಕೆಲಸವನ್ನ ನ್ಯಾಯಾಧೀಶರು ಮಾಡಿದ್ರು. ಎರಡನೇ ಪಾಯಿಂಟ್ ಇನ್ನೊಂದು ಇದ್ದೇನಂತಂದ್ರೆ, ಇಲ್ಲಿ ಗವರ್ನರ್ ವಿವೇಚನೆಯನ್ನು ಬಳಸಿಲ್ಲ ಅನ್ನೋ ಪಾಯಿಂಟ್ ಅನ್ನು ಉಲ್ಲೇಖ ಮಾಡಿದ್ರು. ಮತ್ತೆ ಪಕ್ಷಪಾತವಾದಂತಹ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ. ಆದರೆ ಕಡತದಲ್ಲಿ ಅವರು ಕೊಟ್ಟಿರುವಂತಹ ಉತ್ತರಗಳನ್ನು ಪರಿಗಣಿಸುವಂತಹ ಸಂದರ್ಭದಲ್ಲಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಕಾರಣಗಳು ಸ್ಪಷ್ಟವಾಗಿದೆ ಅಂತ ಹೇಳಿದ್ರು. ಮತ್ತೆ ಅಲ್ಲಿ ಯಾವುದೇ ರೀತಿ ಲೋಪ ಇಲ್ಲ ಅಂತ ಹೇಳಿದ್ರು. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಅಂಶ ಏನಂತಂದ್ರೆ, ಇಲ್ಲಿ ನ್ಯಾಚುರಲ್ ಜಸ್ಟಿಸ್ ವೈಲೇಷನ್ ಆಗ್ತಿದೆ ಅನ್ನೋ ಪಾಯಿಂಟ್ ಅನ್ನು ಉಲ್ಲೇಖ ಮಾಡಿದ್ರು. ಅದಕ್ಕೂ ಕೂಡ ಕೋರ್ಟ್ ಸ್ಪಷ್ಟನೆ ಕೊಟ್ಟಿದೆ, ಯಾವುದೇ ನ್ಯಾಚುರಲ್ ಜಸ್ಟಿಸ್ ವೈಲೇಷನ್ ಆಗಿಲ್ಲ, ಖಾಸಗಿ ವ್ಯಕ್ತಿಯು ಕೂಡ 17A ಅನುಮತಿ ಕೊಡಬಹುದು. ಮತ್ತೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಅದರಲ್ಲಿ ಗವರ್ನರು ತಮ್ಮ ವಿವೇಚನೆಯನ್ನ ಸ್ಪಷ್ಟವಾಗಿ ಬಳಸಿದ್ದಾರೆ ಅಂತ ಹೇಳುವ ಮೂಲಕ ಆದೇಶವನ್ನ ಈ ರೀತಿ ನೀಡಿರುವಂತದ್ದು. ವಿಷ್ಣು ಪ್ರಸಾದ್, ಮುಂದಿರುವಂತಹ ಆಯ್ಕೆಗಳೇನು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಬೇಕು. ಬಟ್ ಅದಕ್ಕೂ ಮೊದಲು ಬಹಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇರೋದು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಏನ್ ತೀರ್ಪು ಹೊರಗಡೆ ಬರಬೇಕಾಗಿತ್ತು, ಅದಕ್ಕೆ ಏನ್ ತಡೆಯನ್ನ ಕೊಡಲಾಗಿತ್ತು, ತಡೆಯಾಜ್ಞೆಯನ್ನ, ಅದನ್ನ ತೆರವುಗೊಳಿಸುವಂತಹ ಕೆಲಸವನ್ನ ಹೈಕೋರ್ಟ್ ಮಾಡಿದೆ. ಮನವಿಯನ್ನ ಮಾಡಿಕೊಳ್ಳಲಾಗುತ್ತೆ 2 ವಾರ ಮುಂದುವರಿಸಿ ತಡೆಯಾಜ್ಞೆಯನ್ನ ಅಂತ ಹೇಳಿ. ಬಟ್ ನ್ಯಾಯಮೂರ್ತಿಗಳು ಅದನ್ನ ಒಪ್ಪೋದಿಲ್ಲ, ಮನವಿಯನ್ನ ತಿರಸ್ಕರಿಸ್ತಾರೆ. ಹಾಗಾಗಿ ಅಧೀನ ನ್ಯಾಯಾಲಯ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯ ಅವರಿಗೆ ಶೀಘ್ರದಲ್ಲೇ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅಂತೇಳಿ, ಅಲ್ಲೇನಾಗಬಹುದು ಅಂತೇಳಿ ವಿಷ್ಣು ಪ್ರಸಾದ್.
ಖಂಡಿತ ವಿದ್ಯಶ್ರೀ, ಈ ಒಂದು ಪ್ರಕರಣದಲ್ಲಿ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ದೂರುದಾರ ಎಲ್ಲರೂ ಕೂಡ ಮೊದಲನೇದಾಗಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಮೈಸೂರಿನ ಲೋಕಾಯುಕ್ತದಲ್ಲಿ ದೂರು ಕೊಡಲಾಗಿದೆ, ಜೊತೆಗೆ ಬೆಂಗಳೂರಿನ ಲೋಕಾಯುಕ್ತ ಕಚೇರಿಗೂ ಬಂದು ದೂರು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಆದರೆ ಆ ಒಂದು ದೂರನ್ನು ಪರಿಗಣಿಸುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳಿರ್ಬೋದು ಮತ್ತು ಕನ್ಸರ್ನ್ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ರೀತಿ ಕ್ರಮ ಆಗೋದಿಲ್ಲ. ಅದಾದ ಬಳಿಕ ದೂರುದಾರರು ಎಲ್ಲರೂ ಕೂಡ ಇಲ್ಲಿ ಅದರಲ್ಲಿ ಪ್ರಮುಖವಾಗಿ 2 ದೂರುದಾರರು ನೇರವಾಗಿ PCR ದಾಖಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಮೊದಲನೇದಾಗಿ ಸ್ನೇಹಮಯಿ ಕೃಷ್ಣ ಅವರು, ಎರಡನೇದಾಗಿ TJ ಅಬ್ರಾಮ್ ಅವರು ಇಲ್ಲಿ ಅವರು PCR ಫೈಲನ್ನು ಮಾಡಿದ್ದಾರೆ. ಈ ರೀತಿ PCR ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಸೂಕ್ತ ದಾಖಲಾತಿಗಳ ಸಮೇತ ಅವರಲ್ಲಿ ಫೈಲನ್ನು ಮಾಡಿದ್ದಾರೆ. ಆದರೆ ಎಲ್ಲ ಬೆಳವಣಿಗೆ ನಡುವೆ ಸಾಮಾನ್ಯವಾಗಿ ಅಧೀನ ನ್ಯಾಯಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ಬೆಳವಣಿಗೆಗಳಾಯಿತು. ಏನಂತಂದರೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋ ಪಾಯಿಂಟ್ ಅಂತ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗವರ್ನರ್ ಅವರ ಬಳಿ 17A ಅನುಮತಿ ಮತ್ತು ಸೆಕ್ಷನ್ 19 ಅನುಮತಿಯನ್ನು, ಜೊತೆಗೆ BNS 208 ಅಂದರೆ 218 ಈ ಒಂದು ಅನುಮತಿಯನ್ನು ಕೋರುವಂತಹ ಕೆಲಸವನ್ನು ಮಾಡಿದರು. ಈ ರೀತಿ ಅನುಮತಿ ಕೋರಿದ್ದನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡುವಂತಹ ಕೆಲಸ ಆಗಿತ್ತು. ಆದರೆ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದಂತಹ ಅಧೀನ ನ್ಯಾಯಾಲಯದ 82 CCHನ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರು ಈ ಒಂದು ಅರ್ಜಿ ವಿಚಾರಣೆಯನ್ನು ಸಂಪೂರ್ಣವಾಗಿ ಆಲಿಸಿ 2 ಕಡೆ ವಾದ ಪ್ರತಿವಾದವನ್ನು ಆಲಿಸಿದಂತಹ ಬಳಿಕ ತೀರ್ಪನ್ನು ಕಾಯ್ದಿರಿಸುವಂತಹ ಕೆಲಸವನ್ನು ಮಾಡಿದರು. ಈ ಎಲ್ಲ ಬೆಳವಣಿಗೆ ನಡುವೆ ಈ ಗವರ್ನರ್ ಸ್ಯಾಂಕ್ಷನ್ ಏನು ಕೊಟ್ಟರು, ಅನುಮತಿ ಸಿಕ್ತು, ಆ ಅನುಮತಿ ಪ್ರತಿಯನ್ನು ನಾಳೆ ಸಬ್ಮಿಷನ್ ಮಾಡಬೇಕು ಅಂತಿದ್ರು. ಆದರೆ ಆ ನಡುವೆ ಹೈಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸುವಂಥ ಕೆಲಸ ಆಯಿತು. ಮೊದಲು ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಂಡಂಥ ಹೈಕೋರ್ಟ್ ಅಧೀನ ನ್ಯಾಯಾಲಯದ ತೀರ್ಪು ಏನು ಕಾಯ್ದಿರಿಸಿತ್ತು ಅದನ್ನು ಆದೇಶವನ್ನು ಪ್ರನೌನ್ಸ್ ಮಾಡಬಾರ್ದು ಅಂತ ಮಧ್ಯಂತರ ತಡೆ ನೀಡುವಂಥ ಕೆಲಸವನ್ನು ಮಾಡಿತ್ತು. ಆದರೆ ಇವತ್ತು ಆ ತಡೆಗೆ ಹೈಕೋರ್ಟ್ನ ಏಕಸದಸ್ಯ ಪೀಠ ಈಗ ಇನ್ನು ಸ್ಟೇಯನ್ನು ವೆಕೇಟ್ ಮಾಡುವಂಥ ಕೆಲಸವನ್ನು ಮಾಡಿದೆ. ತಾನು ನೀಡಿದಂತಹ ತಡೆಯನ್ನು ಈಗ ನ್ಯಾಯಾಧೀಶರಾಗಿರುವಂಥ M ನಾಗಪ್ರಸನ್ನ ಅವರು ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದೇ ನಡುವೆ ಅರ್ಜಿದಾರ ಪರ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಹಾಜರಾಗಿದ್ದರು. ಅವ್ರು ಕೇಳಿದ್ದೇನೆ ಅಂತಂದರೆ ಮಧ್ಯಂತರ ನ್ಯಾಯಾಲಯದಲ್ಲಿ ಕೊಟ್ಟಿರುವಂತಹ ಮಧ್ಯಂತರ ತಡೆ ಏನಿದೆ ಅದನ್ನು 2 ವಾರ ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಹೇಳಿ ಮನವಿ ಸಲ್ಲಿಸುವಂಥ ಕೆಲಸವನ್ನು ಮಾಡಿದರು CM ಸಿದ್ದರಾಮಯ್ಯ ಪರವಾಗಿ. ಆದರೆ ಈ ಒಂದು ಆದೇಶಕ್ಕೆ ಅವರ ಮನವಿನ ತಿರಸ್ಕರಿಸುವಂಥ ಕೆಲಸವನ್ನು ಜಡ್ಜ್ ಮಾಡಿದರು. ಮತ್ತು ಅವ್ರು ಹೇಳಿದಂಥ ಪಾಯಿಂಟ್ ಏನಂತಂದರೆ ಈಗಾಗಲೇ ಅಂದರೆ ಸ್ಯಾಂಕ್ಷನ್ ತೆಗೆದುಕೊಂಡಿರೋದು ಸರಿಯಾಗಿದೆ, ಸ್ಪಷ್ಟವಾಗಿದೆ, ಮತ್ತು ಗವರ್ನರ್ ಕೊಟ್ಟಿರುವಂಥ ಅನುಮತಿ ಕರೆಕ್ಟ್ ಆಗಿರುವಂಥ ಸಂದರ್ಭದಲ್ಲಿ ಮಧ್ಯಂತರ ಆದೇಶವನ್ನು ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಮೂಲಕ ಅಧೀನ ನ್ಯಾಯಾಲಯಕ್ಕೆ ಇದ್ದಂಥ ತಡೆ ಏನಿತ್ತು ಅದನ್ನು ವಜಾಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕ ಅಧೀನ ನ್ಯಾಯಾಲಯ ಸದ್ಯದಲ್ಲೇ ಈಗ ಪ್ರೊನೌನ್ಸ್ಮೆಂಟ್ ಮಾಡೋದಕ್ಕೂ ಅವಕಾಶ ಇರುವಂಥದ್ದು. ವಿದ್ಯಶ್ರೀ, ಅಧೀನ ನ್ಯಾಯಾಲಯದ ತೀರ್ಪು ಏನಾಗಿರಬಹುದು ಅನ್ನುವಂಥ ಕುತೂಹಲ ಒಂದ್ ಕಡೆ ಆದ್ರೆ ಸಿದ್ದರಾಮಯ್ಯ ಅವರ ಮುಂದಿರುವಂತಹ ಮುಂದಿನ ಆಯ್ಕೆಗಳು ಏನೇನು ಅಂತ ಹೇಳಿ ವಿಷ್ಣು ಪ್ರಸಾದ್. ಖಂಡಿತ ವಿದೇಶಿ, ಈಗ ಸಿದ್ದರಾಮಯ್ಯ ಅವರಿಗಿರುವಂತಹ ಮುಂದಿನ ಆಯ್ಕೆಗಳೇನು ಅಂತದ್ದು ಈಗ ಬಹಳ ಪ್ರಮುಖವಾದಂಥ ಪ್ರಶ್ನೆ. ಯಾಕಂತಂದರೆ ಈಗ ಅವರ ವಿರುದ್ಧ ಈಗ ಆದೇಶ ಆಗಿರುವಂಥದ್ದು, ಜೊತೆಗೆ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫ್ರೈಮಾಪಸ್ ಇದೆ ಅಂತಂದರೆ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಅಪರಾಧ ಆಗಿರೋದು ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ ಅವರಿಗೆ ಅನುಮತಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅಧೀನ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ವಿಚಾರಣೆಯಲ್ಲಿ ಪೆಂಡಿಂಗ್ ಇರುವಂಥದ್ದು, ಅದು ಆದೇಶ ಕೂಡ ಪೆಂಡಿಂಗ್ ಇರುವಂಥದ್ದು. ಈ ಮೂಲಕ ಈಗ ಈ ಒಂದು ತಡೆ ಗವರ್ನರ್ ಅನುಮತಿ ಸರಿಯಾಗಿದೆ ಅಂತ ಆದಂಥ ಸಂದರ್ಭದಲ್ಲಿ ಇಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇದನ್ನು ತನಿಖೆಗೆ ನೀಡುವಂತಹ ಸಾಧ್ಯತೆಯು ಬಹುತೇಕ ಜಾಸ್ತಿ ಇರುವಂಥದ್ದು. ಮತ್ತು ಅಧೀನ ನ್ಯಾಯಾಲಯಕ್ಕೂ ಕೂಡ ಈಗ ಈ ಬಗ್ಗೆ ಸುಮಾರು ಆಪ್ಷನ್ಗಳಿರುವಂಥದ್ದು. ಅಧೀನ ನ್ಯಾಯಾಲಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಯಾವುದಾದ್ರೂ ತನಿಖಾ ಸಂಸ್ಥೆ ಅಥವಾ ತನಿಖಾಧಿಕಾರಿಗೆ ಈ ಒಂದು ಪ್ರಕರಣದ ವಿಚಾರಣೆ ನಡೆಸಿ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಿ ಅಂತೇಳಿ ಸೂಚನೆ ಕೊಡ್ಬೋದು. ಅದು CRPC ಸೆಕ್ಷನ್ 156(3) ಒಂದು ಅವಕಾಶ ಇರುವಂಥದ್ದು. ಇದರ ಜೊತೆಗೆ ಕೋರ್ಟ್ ಸ್ವತಃ ತಾನೇ ಸನ್ನೆಯನ್ನು ಪರಿಗಣಿಸಿ ಅಂದರೆ ಕಾಗ್ನಿಸ್ ತೆಗೆದುಕೊಂಡು ಪ್ರಕರಣವನ್ನು ಟ್ರಯಲ್ ನಡೆಸ್ತಾ ಹೋಗ್ಬೋದು. ಇರುವಂತಹ ಸಾಕ್ಷಿಗಳನ್ನು ಕೋರ್ಟ್ ಸ್ವತಃ ವಿಚಾರಣೆ ನಡೆಸ್ಬೋದು. ವಿಚಾರಣೆ ನಡೆಸಿ ಕೋರ್ಟ್ ನಿರ್ದೇಶನ ನೀಡಬಹುದು ಮುಂದಿನ ದಿನಗಳಲ್ಲಿ. ಹೀಗಾಗಿ ಇದು 2 ಆಪ್ಷನ್ ಕೋರ್ಟ್ ಮುಂದೆ ಇರುವಂಥದ್ದು. ಈಗ ಸಿದ್ದರಾಮಯ್ಯ ಅವರಿಗಿರುವಂಥ ಆಪ್ಷನ್ ಏನಂತಂದರೆ, ಒಂದು ವೇಳೆ ಈಗ ಏಕ ಸದಸ್ಯ ಪೀಠ ಕೊಟ್ಟಂತಹ ಆದೇಶ ಏನಿದೆ ಇದನ್ನು ತಕ್ಷಣಕ್ಕೆ ಯಾವುದೇ ರೀತಿ ಸ್ಟೇ ತೆಗೆದುಕೊಂಡಿಲ್ಲ ಅಂತಂತಾದರೆ ನೇರವಾಗಿ ನಾಳೆ ಅಧೀನ ನ್ಯಾಯಾಲಯ ಆದೇಶ ಮಾಡ್ತು ಅಂದರೆ ಒಂದ್ಸಲ FIR ಆಯಿತು ಅಂದರೆ ಇನ್ವೆಸ್ಟಿಗೇಷನ್ ನಡೆಸಬೇಕಾಗುತ್ತೆ. ಮತ್ತು ಇನ್ವೆಸ್ಟಿಗೇಷನ್ ನಡೆಸಿದಂತಹ ಬಳಿಕ ಮುಂದಿನ ಪ್ರಕ್ರಿಯೆ ಆಗುವಂಥದ್ದು. ಹೀಗಾಗಿ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಈಗ ಸಿದ್ದರಾಮಯ್ಯ ಪರ ವಕೀಲರು ಈಗ 2:30 ತನಕ ಕಾಯ್ತಿರುವಂಥದ್ದು. ಅಂದರೆ ಈಗ ಸುಮಾರು 12:15 ಆಗಿರುವಂಥದ್ದು. ಇನ್ನು 2:30 ತನಕ ಅವರು ವೆಯ್ಟ್ ಮಾಡಬೇಕಾಗುತ್ತೆ. 2:30ಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠ ಇವತ್ತು ಕೊಟ್ಟಿರುವಂತಹ ಆದೇಶ ವರ್ಡಿಕ್ಟ್ ಏನಿದೆ ಅದರ ಸಂಪೂರ್ಣ ಆದೇಶದ ಪ್ರತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದರ ಸರ್ಟಿಫೈಡ್ ಕಾಪಿಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಈಗ ಸಿದ್ದರಾಮಯ್ಯ ಪರ ವಕೀಲರು ಮಾಡ್ತಾರೆ. ಅದಾದ ಬಳಿಕ ಆ ಆದೇಶದಲ್ಲಿರುವಂತಹ ಅದರಲ್ಲೂ ಪ್ರಮುಖವಾಗಿ ಈಗ ನ್ಯಾಯಮೂರ್ತಿಗಳು ಯಾವೆಲ್ಲ ಪಾಯಿಂಟ್ಗಳನ್ನು ಹೈಲೈಟ್ ಮಾಡಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಈ ಒಂದು ಸಿದ್ದರಾಮಯ್ಯ ಅವರ ಅರ್ಜಿಯನ್ನು ವಜಾಗೊಳಿಸಲಾಗಿದೆ, ಆ ಎಲ್ಲ ಅಂಶಗಳನ್ನು ಅವರು ಓದ್ಕೊಳ್ಬೇಕಾಗುತ್ತೆ. ಅದಕ್ಕೆ ಪರಿಗಣಿಸಿ ಕೌಂಟರ್ ಅಪ್ಲಿಕೇಶನ್ ಅನ್ನು ರೆಡಿ ಮಾಡ್ಕೊಳ್ಬೇಕು. ಮತ್ತು ಏಕಸದಸ್ಯ ಪೀಠ ಆದೇಶ ಮಾಡಿರುವಂತಹ ಆದೇಶದಲ್ಲಿರುವಂತಹ ಲೋಪಗಳನ್ನು ಫೈಂಡಿಂಗ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇದರಲ್ಲಿ ಇರುವಂತಹ ಬೇರೆ ಕೋರ್ಟ್ನ ಸೈಟೇಷನ್ಗಳನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನೆಲ್ಲನೂ ಇಟ್ಕೊಂಡು ಈಗ ಅದನ್ನು ವಿಭಾಗೀಯ ಪೀಠದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವರಿಗೆ ಅವಕಾಶ ಇರುವಂಥದ್ದು. ಅದನ್ನು ಈಗ ಮಾಡೋದಕ್ಕೂ ಕೂಡ ಸಿದ್ದರಾಮಯ್ಯ ಪರ ವಕೀಲರು ರೆಡಿಯಾಗಿದ್ದಾರೆ ಅನ್ನೋ ಮಾಹಿತಿ ನಮಗೆ ಲಭ್ಯ ಆಗ್ತಿರುವಂಥದ್ದು. ಯಾಕಂತಂದರೆ ಅವರ ಪರ ವಕೀಲರು 2 ಕಡೆ ಅಂದರೆ ಆದೇಶ ನಮ್ಮ ಪರ ಆಗ್ಬೋದು ಆಗದೇ ಇರ್ಬೋದು, ಎರಡನ್ನೂ ಕೂಡ ಗೆಸ್ ಮಾಡುವಂತಹ ಕೆಲಸವನ್ನು ಅವರು ಸಾಮಾನ್ಯವಾಗಿ ಮಾಡಿರ್ತಾರೆ. ಅದಕ್ಕೆ ಸರಿಯಾಗಿ ಒಂದು ವೇಳೆ ಈ ಥರ ರಿಜೆಕ್ಟ್ ಆದಂಥ ಸಂದರ್ಭದಲ್ಲಿ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಿಪ್ರೇಷನ್ ಈಗ ಅವರ ಪರ ವಕೀಲರಿಗೆ ಆಲ್ರೆಡಿ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನದೊಳಗಡೆ ಅಂದರೆ 2:30ಕ್ಕೆ ಅರ್ಜಿ ಸಿಕ್ಕಂತಹ ತಕ್ಷಣ ಆದಷ್ಟು ಬೇಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ವಿಭಾಗೀಯ ಪೀಠದಲ್ಲಿ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ. ಅದರಲ್ಲೂ ಕೂಡ ಏನು ಮನವಿ ಮಾಡ್ತಾರೆ ಅಂತ ನೋಡೋದಾದ್ರೆ
ಮೊದಲನೇ ಮನವಿ ಇರುವಂಥದ್ದು ಏಕಸದಸ್ಯ ಪೀಠದ ಆದೇಶವನ್ನು ಸ್ಟೇ ಮಾಡಿ ಅಂತ ಮೊದಲನೇ ಮನವಿ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಎರಡನೇದಾಗಿ ಅಪ್ರೋಪ್ರಿಯೇಟ್ ಕೋರ್ಟ್ ನಿಮ್ಮ ಡಿಸಿಷನ್ ಪ್ರಕಾರ ತಮಗೆ ನ್ಯಾಚುರಲ್ ಜಸ್ಟಿಸ್ ಅಡಿಯಲ್ಲಿ ಒಂದು ಆದೇಶವನ್ನು ಕೊಡಿ ಅಂತ ಮನವಿ ಸಲ್ಲಿಸುವಂಥ ಸಾಧ್ಯತೆ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ವಾಟ್ ನೆಕ್ಸ್ಟ್ ಅಂತಂದರೆ ವಿಭಾಗೀಯ ಪೀಠಕ್ಕೆ ಈಗ ಅರ್ಜಿ ಸಲ್ಲಿಸಬೇಕಾಗುತ್ತೆ. ತರಾತುರಿಯಲ್ಲಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟೇ ತೆಗೆದುಕೊಳ್ಳಲೇಬೇಕಾಗುತ್ತೆ. ಒಂದು ವೇಳೆ ತೆಗೆದುಕೊಂಡಿಲ್ಲ ಅಂತಂದರೆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ವಿರುದ್ಧವಾಗಿ ಒಂದು ಕಡೆ FIR ದಾಖಲಾಗಬಹುದು, ಇಲ್ಲ ಅಧೀನ ನ್ಯಾಯಾಲಯ ಕಾಗ್ನಿಸ್ ತೆಗೆದುಕೊಂಡು ಟ್ರಯಲ್ ಸ್ಟಾರ್ಟ್ ಮಾಡಬಹುದು, ಮತ್ತು ಪ್ರಕರಣವನ್ನು ಇನ್ವೆಸ್ಟಿಗೇಷನ್ ಶುರು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ವಿದೇಶಿ ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮಿಳ ಡೀಟೇಲ್ಸ್ಗೆ.